ಓದೋದು ಅಂತಾರೆ ತುಂಬಾ ಕಷ್ಟ. ಅದರಲ್ಲೂ ಫ್ಯಾಮಿಲಿ ಜೊತೆಗೆ ನಾವು ಓದೋದನ್ನು ಮಾಡಬೇಕು ಅಂದಾಗ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಒಳ್ಳೆ ಫೋಕಸ್ ಬೇಕು, ಮೋಟಿವೇಶನ್ ಬೇಕು. ಹಾಗೆಯೇ ನಾನೇನು ಮಾಡ್ತಾಯಿದ್ದೀನಿ, ಇತ್ತೀಚೆಗೆ 25th 3rd ತನಕ ರಜೆ ಇದೆಯಲ್ಲ, ಹಾಗಾಗಿ ನಾವು ಟೈಮ್ ಕೊಡಲೇಬೇಕಾಗತ್ತೆ. ನನಗೆ ಓದೋಕ್ಕೆ ಟೈಮ್ ಸಿಕ್ಕಲ್ಲ. ಹಾಗಾಗಿ ನಾನು ಕೋರ್ ಸಬ್ಜೆಕ್ಟ್ ಓದೋದು ಬೇಡ, ಬರೀ ಲ್ಯಾಂಗ್ವೇಜಸ್ ಕಡೆ ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷನ್ನು ಹಿಡ್ಕೊಂಡು ಪ್ಯಾಸೇಜನ್ನು ನೋಡ್ತಾ ಬಂದರೆ ನನಗೆ ಲಿಟ್ರಲಿ ಪ್ಯಾಸೇಜ್ ಅರ್ಥ ಮಾಡಿಕೊಂಡು ಕ್ವಶನ್ನ ಸಾಲ್ವ್ ಮಾಡಬೇಕಾದ್ರೆ ನನಗೆ 2 ಅವರ್ ತೊಗೊಂಡೆ. ಒಂದು ಪ್ಯಾಸೇಜನ್ನು ಅರ್ಥ ಮಾಡಿಕೊಂಡು ಕರೆಕ್ಟ್ ಮಾಡಲಿಕ್ಕೆ ನನಗೆ 3-4 ಟೈಮ್ಸ್ ಪ್ಯಾಸೇಜ್ ಓದಬೇಕು ಆಯಿತು. ಆ ಥರ ಇದ್ದಾಗ ತುಂಬಾ ಪ್ರಾಕ್ಟೀಸ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಆಲ್ಮೋಸ್ಟ್ ಪ್ಯಾಸೇಜ್ ಕಡೆಯೇ ಗಮನ ಕೊಡ್ತಾಯಿದ್ದೀನಿ. ಯಾಕಂದರೆ ತುಂಬ ಕಷ್ಟ ಇದೆ. ಹೈ ಲೆವೆಲ್ ಇಂಗ್ಲೀಷ್ ಬೇರೆ ಆಗಿಬಿಡುತ್ತೆ. ನಮಗೆ ಸ್ವಲ್ಪ ಕಷ್ಟನೇ ಅನಿಸ್ತಾ ಇದೆ, ನನಗೆ ಎಸ್ಪೆಷಲಿ. ಸೊ ನಾನು ಈ ಒಂದು ಡಿಸೆಂಬರ್ ಹಾಲಿಡೇಸ್ ಇದೆಯಲ್ಲ, ಅದೇ ಟೈಮ್ನ ನಾನು ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಟೈಮ್ ಕೊಟ್ಟು ಓದೋಣ ಅಂತ ಇದ್ದೀನಿ. ಆದಷ್ಟು ಪ್ರಾಕ್ಟೀಸ್ ಮಾಡಲೇಬೇಕು ಪ್ಯಾಸೇಜು, ಏಕೆಂದರೆ ತುಂಬ ಮಾರ್ಕ್ಸ್ ಅದರಲ್ಲೇ ಬರುತ್ತೆ. ಸೊ ಹಾಗಾಗಿ ನೀವು ಕೂಡ ಪ್ಯಾಸೇಜನ್ನ ನೆಗ್ಲೆಕ್ಟ್ ಮಾಡಲೇಬೇಡಿ. 12 ಮಾರ್ಕ್ಸ್ ಒಂದು ಪ್ಯಾಸೇಜಲ್ಲಿ ಬಂದೇ ಬರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಪ್ಯಾಸೇಜ್ ಕಡೆಗೆ ತುಂಬಾ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.